ಸ್ನೇಹಿತರೆ ನಮಸ್ಕಾರ. ನೋಡಿ, ಒಮ್ಮನ ಹೆಸರು ಪದ್ಮಶ್ರೀ ಶೆಟ್ಟಿ ಅಂತ. ಸುಮಾರು ಇವರಿಗೆ 60 ವರ್ಷ ಆಗಿದೆ. ಏನಪ್ಪ ಅಂದರೆ, ಹಿಂಗೆ ನಮ್ಮ ಸ್ನೇಹಿತರಿಗೆ ಈ ಸಾಮಾಜಿಕ ಜಾಲತಾಣದಲ್ಲಿ ಕಾಂಟ್ಯಾಕ್ಟ್ ಮಾಡಿದರು. ಅವರು ಸ್ವಲ್ಪ ದೇವರು ಭಕ್ತರು, ಸ್ವಲ್ಪ ಅದೇ ಇದು ಪೋಸ್ಟ್ಗಳನ್ನು ಮಾಡುವಾಗ ಪರಿಚಯ ಆಗಿದ್ದರು. ಅವರು ಪರಿಚಯ ಕಡೆಯಿಂದ ನನಗೆ ಪರಿಚಯ ಆಯಿತು. ಹೆಂಗಪ್ಪ ಅಂದರೆ, ಅವರು ನಮ್ಮ ಸ್ನೇಹಿತರು ವೀರಣ್ಣಗೌಡರು ಅಂತ. ನಗಣ ಇವರಿಗೆ ಯಾವ್ದಾರ ಒಂದು ಆಶ್ರಮ ಕರ್ಕೊಂಡು ಹೋಗಿ ತೋರಿಸು, ಈ ಥರ ಇರೋಕ್ಕೆ ಏನು ಜಾಗ ಇಲ್ವಂತೆ, ಯಾರು ಇಲ್ವಂತೆ ಇವರಿಗೆ ಅಂತಂದೇಳಿ ನಮಗೆ ಹೇಳಿದರು. ಆಯಿತು, ನಮಗೂ ಸ್ನೇಹಿತರು ಒಂದು 2-3 ಆಶ್ರಮ ಇದ್ದು ನಮಗೆ ತುಂಬ ಆತ್ಮೀಯರು. ಆಯಿತು ಮೇಡಮ್ ಅವರೇ, ಬನ್ನಿ, ನೀವು ಒಂದು 2-3 ಆಶ್ರಮ ತೋರಿಸ್ತೀವಿ, ನಿಮಗೆ ಯಾವ್ದು ಇಷ್ಟ ಆಗುತ್ತೋ ಅಲ್ಲಿ ಇರಿ ಅಂತಂದು ಹೇಳಿದ್ವಿ. ಒಂದು ವಾರ ಬಿಟ್ಕೊಂಡು ಬಂದರು. ಆಮೇಲೆ ಅಲ್ಲಿ ಎಲ್ಲೋ ಇದ್ರು, ಇವರು ಯಲಹಂಕದಲ್ಲಿ ಇದ್ದರು. ಆ ಯಲಹಂಕದಲ್ಲಿ ಇರೋ ಜಾಗದವ್ರಿಗೆ ಅಲ್ಲಿದ್ರೆ ಅವ್ರ ಜೊತೆಗೆ ಜಾಗ ಕೊಟ್ಟವ್ರಿಗೆ ಹೆಂಗೆ ಬೈತಾ ಇದ್ಲು ಅಂದರೆ, ಇವ್ ಅಮ್ಮ ಫುಲ್ಲು ಬರೀ ಕೆಟ್ಟ ಕಡ್ದಾಗೆಲ್ಲ ಬೈತಾ ಇದ್ಲು. ಅಲ್ಲಿಂದ ಆಯಿತು, ನಾವು ಹೇಳಿದ್ವಿ, ನೋಡಿ ಅವ್ರಿಗೆಲ್ಲ ಬೈಯಕ್ಕೆ ಹೋಗ್ಬೇಡಿ, ಅವ್ರು ಯಾರು ಅನ್ನೋದೇ ಗೊತ್ತಿಲ್ಲ ನಮಗೆ, ಅವ್ರಿಗೆ ಬೈದು ನಮಗೆ ಯಾಕೆ ಮೆಸೇಜ್ ಕಳಿಸ್ತೀರಿ? ಒಂದು ಮಣ ದಿನಕ್ಕೊಂದು 20 ಮೆಸೇಜ್ ಕಳ್ಸೋರು ಇವ್ರು ವಾಟ್ಸಪ್ಪಲ್ಲಿ. ಬರೀ ಕೆಟ್ಟದಾಗ ಬೈಯೋದು, ಯಾರು ಜಾಗ ಕೊಡ್ತಾರೋ ಅವರಿಗೆ ಬೈಯೋದು, ಬರೀ ಕೆಟ್ಟದಾಗ ಬೈಯೋದು ಇವ್ರ ಉದ್ದೇಶ. ಆಮೇಲೆ ಅಲ್ಲಿಂದ ನಾವು ಕರ್ಕೊಂಬಂದು ಆಶ್ರಮಕ್ಕೆ ಬಿಟ್ವಿ. ಆಶ್ರಮದಲ್ಲಿ ಎಲ್ಲರ ಮೇಲೆ ದಬ್ಬಾಳಿಕೆ ಮಾಡೋದು, ನೀನು ಹಂಗೆ ಕೆಲಸ ಮಾಡ್ತೀಯಾ, ನೀನು ಹಿಂಗೆ ಕೆಲಸ ಮಾಡ್ತೀಯಾ. ಆ ಪಾಪ ಆಶ್ರಮದವ್ರು ಓನರೇ ಏನೂ ಮಾತಾಡೋಲ್ಲ, ಆ ಕೆಲಸ ಮಾಡೋರ್ನೆಲ್ಲ ಬೈಯೋದು. ಆ ಕೆಲಸ ಮಾಡೋರ್ನೇ ಪಾಪ ಬಿಟ್ಟು ಹೋಗ್ಬಿಟ್ರು. ಅಯ್ಯ, ಇವು ಅಮ್ಮಂದು ಟಾರ್ಚರ್ ಸಿಕ್ಕಾಪಟ್ಟೆ ಆಗೋಯ್ತು. ಇವ್ರ ಕಡೆಯಿಂದ ₹1 ಇಲ್ಲ, ಇವ್ರ ಕಡೆಯಿಂದ ಒಂದೇ ₹1 ಇಲ್ಲ. ಆದರೂ ಕೂಡ ಪಾಪ ಸಹಿಸ್ಕೊಂಡಿದ್ರು. ಅವರು ನಮ್ಮ ಮಕ ನೋಡ್ಕೊಂಡು ಸುಮ್ಮನೆ ಇದ್ರು ಆಶ್ರಮದವರು. ಆಮೇಲೆ ಅದನ್ನ ಟಾರ್ಚರ್ ತಡೆಯಕ್ಕೆ ಆಗ್ದೇನೆ ಫೋನ್ ಮಾಡಿದ್ರು, ಸರ್ ನಾಗರಾಜ್ ಅವರೇ, ಈ ಥರ ಈ ಅಮ್ಮಂದು ಕಾಟ ನಮಗೆ ಜಾಸ್ತಿ ಆಗ್ಬಿಟ್ಟತ್ತೆ, ನಿಮಗೆ ಹೇಳಿಲ್ಲ, ಈ ಥರ ಮಾಡ್ತಾ ಇದ್ದಾರೆ, ಏನು ಮಾಡೋದು? ಸರಿ ಸರ್, ನಿಮ್ಮಿಷ್ಟ, ಇಟ್ಕೊಳ್ಳಿ, ಇಲ್ಲಾಂದ್ರೆ ಕಳಿಸ್ಬಿಡಿ. ಮತ್ತೆ 5 ನಿಮಿಷ ಕೊಟ್ಟರೆ ಯಾರು ಇಟ್ಕೊತಾರೆ? ಇವತ್ತು ಮನೇಲೇ ಯಾರು ಅಪ್ಪ ಅಮ್ಮ ನೋಡ್ಕೊಳ್ಳೋರಿಲ್ಲ ಇವತ್ತು. ಅದರಿಂದ ಆಯಿತು ಸರ್, ಬೇಡ, ಕಳಿಸ್ಬಿಡ್ರಿ ಅಂತ ಹೇಳಿದ್ವಿ. ಆಮೇಲೆ ತಿರ್ಗಾ ನಮ್ಮ ವೀರಣ್ಣಗೌಡ ಸ್ನೇಹಿತರಿಗೆ ಕಾಂಟ್ಯಾಕ್ಟ್ ಮಾಡಿ, ಸರ್ ನನಗೆ ಎಲ್ಲರ ಬೇರೆ ವ್ಯವಸ್ಥೆ ನೋಡಿ, ಇಲ್ಲಿರೋಕೆ ಆಗ್ತಾ ಇಲ್ಲ ಅಂತಂದೇಳಿ ಅವರು ಬೇಕು ಶುರು ಮಾಡಿದ್ಲು. ಆಮೇಲೆ ಇವ್ರು ಸುಮ್ಮನಿರ್ಲಾರ್ದ ಯಾರ ಮನೆಗೆ ಹೋಗಿ ಕರ್ಕೊಂಡೋಗಿ ಬಿಟ್ರು. ಅಲ್ಲಿ 8ನೇ ಮೇಲೆ ಹತ್ರ ಅಲ್ಲಿ 2 ದಿನ ಇಲ್ಲ ಆ ಅಮ್ಮನ ಹತ್ರ, 2 ದಿವಸ ಇರೋಕ್ಕಾಗಲಿಲ್ಲ ಅಲ್ಲಿ. ಏನು ಆ ಅಮ್ಮನಿಗೆ ಬೈದು ಅಲ್ಲಿ 4 ದಿನಕ್ಕೆ ಖಾಲಿ ಮಾಡಿಸ್ತಾರೆ. ಈಗ ನೋಡಿ, ಇವ್ರಿಗೆ ಜಾಗ ಕೊಟ್ಟದಕ್ಕೆ ಮಾನವತೆ, ಮನುಷ್ಯತ್ವ, ದಯವಿಟ್ಟು ಇಂಥವ್ರಿಗೆ ಯಾರಿಗೂ ಕೂಡ ಎಲ್ಲೂ ಕೂಡ ಜಾಗ ಕೊಡಬೇಡಿ, ಜಾಗ ಕೊಡ್ಲೇಬೇಡಿ ಇವ್ರಿಗೆ ಇರೋಕ್ಕೆ. ಬರೀ ಹೊಲಸು ಜಾಗ ಯಾರು ಇರಕ್ಕೆ ಕೊಡ್ತಾರೋ ಅವ್ರಿಗೆ ಹೊಲಸು ಮಾತಾಡ್ತಾಳೆ, ಬರೀ ಕೆಟ್ಟದಾಗ ಮಾತಾಡ್ತಾಳೆ, ಬರೀ ಹೊಲಸು ಮಾತಾಡ್ತಾಳೆ. ಇವತ್ತು ನಮ್ಮ ಸ್ನೇಹಿತರ ಅವ್ರಿಗೆ ಬೈದ್ರಪ್ಪ, ಏನು ಯಾಕೆ ಇವ್ರ ಕಡೆಗಿಂದ ಏನೇನು ಇಲ್ಲ, ಕರ್ಕೊಂಡೋಗಿ ಜಾಗ ತೋರಿಸಿದ್ಕೆ, ಕರ್ಕೊಂಡೋಗಿ ಜಾಗ ಇರಿಸಿದ್ಕೆ ಈ ರೀತಿ ಕೆಟ್ಟದಾಗೆಲ್ಲ ಬಯಕಾಗಿದೆ. ಇವ್ರ ಬಗ್ಗೆ ಕಂಪ್ಲೇಂಟ್ ಕೂಡ ಕೊಟ್ಟಿದ್ದೀವಿ. ಆದರೆ ಪೊಲೀಸರು ಯಾವುದು ಕೂಡ ಇದುವರೆಗೂ ಕ್ರಮ ತಗೊಂಡಿಲ್ಲ. ಯಾಕಂದ್ರೆ ರೇಪ್ ಮಾಡಿದವ್ರ ಮಾಡೇ ತಗೊಳ್ಳಲ್ಲ, ಇಂಥವ್ರ ಮೇಲೆ ತಗೊಂತಾರ? ಎಲ್ಲೆಲ್ಲಿ ಜಾಗ ಇರ್ತಾರೋ ಅಲ್ಲೆಲ್ಲಿ ಎಲ್ಲ ಬೈಕೊಂಡು ಬರ್ತದಾಳೆ ಇವಮ್ಮ. ಅದಕ್ಕೆ ಒಳ್ಳೆ ಬೇಬರಿಸಿ ಥರ ಇರೋಕ್ಕೊಂದು ಜಾಗ ಇಲ್ಲ, ಆದರೂ ಕೂಡ ನೆಮ್ಮದಿಯಾಗಿ ಇರೋಕೆ ಆಗ್ತಾ ಇಲ್ಲ ಅಮ್ಮನ ಕೈಲಿ. ಎಲ್ಲೂ ಕೂಡ ನೆಮ್ಮದಿಯಾಗಿ ಇರೋಕೆ ಆಗ್ತಾ ಇಲ್ಲ, ಎಲ್ಲರನ್ನೂ ಕೆಟ್ಟದಾಗಿ. ನಮ್ಮ ವೀರಣ್ಣಗೌಡರು ಸ್ನೇಹಿತರು ಅವ್ರನ್ನ ಬೈಯದಲ್ಲೇ ಅವ್ರ ಮನೆಯವ್ರನ್ನ, ಅವ್ರ ಮಗಳನ್ನ, ಎಲ್ಲರನ್ನೂ ಬೈತಾಳೆ ಇವಳು, ಬೇಬರಿಸಿ ಮುಂಡೆ ಇವಳು. ಅವ್ರು ಯಾರು ಗೊತ್ತೇ ಇಲ್ಲ ಇವ್ರಿಗೆ. ವೀರಣ್ಣಗೌಡ್ರ ಮಗಳು ಗೊತ್ತಿಲ್ಲ, ವೀರಣ್ಣಗೌಡ್ರ ಮಿಸ್ಸಸ್ ಗೊತ್ತಿಲ್ಲ, ಆದರೂ ಕೂಡ ಅವ್ರ ಬಗ್ಗೆ ಅಶ್ಲೀಲ ಪದಗಳೆಲ್ಲ ಬೈದು, ಕೆಟ್ಟದಾಗೆಲ್ಲ ಬೈದು ಇವರಿಗೆ ಇದ್ಯಾವುದೋ ಸೋಲ್ದೇವನಹಳ್ಳಿ ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಆದರೆ ಪೊಲೀಸ್ನವ್ರು ಸುಮ್ಮನೆ ನೋಡ್ತಾ ಇದೀವಿ ಅಂತಂದು ಹೇಳಿ ಟೈಮ್ ಪಾಸ್ ಮಾಡ್ತಾ ಇದ್ರೆ ಹೊರತು ಯಾವುದೇ ಇದುವರೆಗೂ ಕ್ರಮ ಇಲ್ಲ. ದಯವಿಟ್ಟು ಇಂಥವ್ರಿಗೆ ಇವಮ್ಮ ಎಲ್ಲರ ಕಂಡ್ರೆ ದಯವಿಟ್ಟು ನಾವು ನಂಬರ್ ಹಾಕ್ತೀವಿ, ಆ ನಂಬರಿಗೆ ಫೋನ್ ಮಾಡಿ. ಯಾಕಂದರೆ ಇರೋಕ್ಕೆ ಇವ್ರಿಗೆ ಎಲ್ಲೂ ಜಾಗ ಕೊಡಬೇಡಿ. ಇವರಿಷ್ಟು ಹಣ ಬರೀ ಎಲ್ಲರೂ ಯಾಕೆ ಹೋಗ್ಲಿ.